ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ರೋಗ ಮನೆಗೆ ತೊಗೊಂಬರ್ತೀವಿ ನಾವು. ಆರೋಗ್ಯವಾಗಿರೋದು ಭಾಳ ಸುಲಭ ಅದ. ಗಾಂಧೀಜಿಯವರು ಬರೀತಾರೆ ನ್ಯಾಚುರೋಪತಿ ಬಗ್ಗೆ, ಸರಳ, ಸುಲಭ, ಸಾರ್ವತ್ರಿಕ, ಸಾರ್ವಭೌಮ ಚಿಕಿತ್ಸಾ, ಕಮ್ ಖರ್ಚಿಲ್ಲ ಅಂತ. ಬಹಳ ಸರಳ ಅದ. ನಮಗೇನೇನು ಬೇಕ್ರಿ, ನಮ್ಮ ಅವಶ್ಯಕತೆಗಳು ಏನೇನು, ನಮ್ಮ ಶರೀರದ ಅವಶ್ಯಕತೆಗಳೇನು, ಪಂಚಭೂತಗಳಿಂದ ಆದಂಥ ಈ ಶರೀರಕ್ಕೆ ಮೊಟ್ಟ ಮೊದಲನೇ ಅವಶ್ಯಕತೆ ಯಾವುದ್ರಿ ಅಂದ್ರೆ ಆಕಾಶ ತತ್ವ. ಯಾರಿಗಾರಿ ಮಾನಸಿಕ ಆಗಿರ್ತೈತಿ ನೋಡ್ರಿ, ಧಾರವಾಡಕ್ಕೆ ಹೋಗ್ಬೇಡ್ರಿ, ಉಪವಾಸ ಮಾಡಿಸ್ರಿ, ವೈಜ್ಞಾನಿಕ ಉಪವಾಸ ಮಾಡಿಸ್ರಿ, ಆರಾಮಾಕೈತಿ. ಅದು ಹತ್ಕೊಂಡು ತಿಂದ್ರಿ ಅಂದ್ರೆ ಬ್ರೇನ ನಡೆಯಂಗಿಲ್ಲ. ಅದಕ್ಕೆ ಆಕಾಶ ತತ್ವ ಅಂದ್ರೆ ಏನ್ರಿ, ನಮ್ಮ ಎರಡು ಜೀವಕೋಶಗಳ ಮಧ್ಯ ಖಾಲಿ ಜಾಗ ಇರ್ತದೆ. ಅದು ಖಾಲಿ ಜಾಗ ಇದ್ರನ ಹಸಿವೆ ಆಕತ್. ಮತ್ತೆ ಆ ಡೆಡ್ ಸೆಲ್ಸ್ ಎಲ್ಲ ಅದ್ರ ಮೂಲಕ ಹೊರಗೆ ಬರ್ಲಕ್ಕೆ ಸಾಧ್ಯ ಆಕತ್. ಅದು ಇರಲಿಲ್ಲ, ಖಾಲಿ ಜಾಗ ಇರಲಿಲ್ಲ ಅಂದ್ರೆ ತಪ್ಪು ಆಹಾರ ವಿಹಾರ ಅನೇಕ ಇದರಿಂದ ಅದು ಇರಲಿಲ್ಲ ಅಂದ್ರೆ ಏನಾಗ್ತದ, ಅಲ್ಲಿ ಟಾಕ್ಸಿನ್ ಎಲ್ಲ ಸಂಗ್ರಹ ಆಗಲ್ಲ. ಅವು ಡೆಡ್ ಸೆಲ್ಸ್ ಹೊರಗೆ ಹೋಗಂಗಿಲ್ಲ, ಇದನ್ನಾಗಂಗಿಲ್ಲ. ಅಲ್ಲಿ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್. ಆಮೇಲೆ ಶರೀರ ಒದ್ದಾಡ್ಲ ಹತ್ತದ. ಈ 4 ರಸ್ತಾಲೆ ಏನು ಹೋಗ್ತಿರ್ತಾವಲ್ಲ, ಉಳಿತು ಹೊಲಸ ಸಂಗ್ರಹ ಆತು ಅಂದ್ರೆ 5ನೇ ರಸ್ತಾಲೆ ಹೊರಗೆ ಹಾಕ್ತಿರ್ತದ, ರೋಗ ಅಂತೀವಿ ಅದಕ್ಕೆ ನಾವು. ಕೆಮ್ಮ, ನೆಗಡಿ, ಜ್ವರ, ಡಿಸೆಂಟ್ರಿ, ಅಭೇದಿ ಇಂಥವೆಲ್ಲ ಪುರಾಗಿ ಇದನ್ನಾಗಿ ಗುಳ್ಳೆಯಾಗಿ ಏನಾರೇ ಒಟ್ಟು ಯಾವುದಾರೇ ರಸ್ತಾಲೆ ಹೊರಗೆ ಹಾಕ್ತಿರ್ತದೆ. ಅವಾಗ ಮತ್ತೆ ಔಷಧ ತಗೊಂಡಿವಿ ಅಂದ್ರೆ ಅದು ಕ್ರಾನಿಕ್ ಆಕತ್. ನೆಗಡಿ ನೀವು ಇದನ್ನ ಮಾಡಿದ್ರಿ ಅಂತಂದ್ರೆ ಮುಂದೆ ಸೈನಸ್ ಆಕತ್. ಕೆಮ್ಮ ನೀವು ಗುಳಿಗೆ ಔಷಧ ತಗೊಂಡ್ರಿ ಅಂದ್ರೆ ಕಫ ಒಣಗಿಕೊಂಡಿರ್ತದ, ಅಸ್ತಮ ಆಕತ್. ಅಕ್ಯೂಟ್ ಡಿಸೀಸ್ ಎಲ್ಲ ಕ್ಲೀನಿಂಗ್ ಆ್ಯಂಡ್ ರಿಪೇರಿಂಗ್ ಪ್ರೊಸೆಸ್. ಏನು ತೀವ್ರ ರೋಗಗಳಿರ್ತಾವ ಅವು ಸ್ವಚ್ಛ ಮಾಡ್ತಿರ್ತಾವ, ರಿಪೇರಿ ಮಾಡ್ತಿರ್ತಾವ ನಮ್ಮ ಶರೀರವನ್ನು. ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ನಿರಂತರವಾಗಿ tremendous healing power is there in every body. One should know how to get it. The man unknown. ಅದ್ಭುತವಾದಂಥ ಶಕ್ತಿ ಅದ ಒಳಗಿನ. ಡಾಕ್ಟರ್ನ ನಾವು ನೋಡೇ ಇಲ್ಲ. ಒಂದು ಅದ್ಭುತವಾದಂಥ ಪ್ರಾಣ ಶಕ್ತಿ ಅದ. ಭಗವದ್ಗೀತಾದಾಗಲಿ ಶರಣರಾಗಲಿ ಅದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾವು ವೈಟಾಲಿಟಿ, ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ, ಪ್ರಾಣ ಶಕ್ತಿ ಅಂತೀವಿ. ಏನು ಓತಪ್ರೋತವಾಗಿ ಸೂರ್ಯ ಚಂದ್ರ ಇದೆಲ್ಲವನ್ನೂ ನಡೆಸಿಕೊಂಡು ಹೋಗುವಂಥ ಶಕ್ತಿ, ಉತ್ಪತ್ತಿ ಸ್ಥಿತಿ ಲಯ ಇವತ್ತನ್ನೆಲ್ಲ ಮಾಡುವಂಥ ಶಕ್ತಿ ಒಳಗೂ ಸಹಿತ ಪಚನ ಪೋಷಣ ನಿಷ್ಕಾಶನ ಒಳಗೂ ಉತ್ಪತ್ತಿ ಸ್ಥಿತಿ ಲಯ ಮಾಡುವಂಥದ್ದು ಅದೇ ಪ್ರಾಣಶಕ್ತಿ. ಅದನ್ನು ನಾವು ಚೆನ್ನಾಗಿ ಇದನ್ನು ಮಾಡಬೇಕು. ಆ ಪ್ರಾಣಶಕ್ತಿ ಎದರಿಂದ ನಮಗೆ ಸಿಗ್ತಿರ್ತದೆ? ಆಕಾಶ ತತ್ವದಿಂದ. ಮೊದಲನೇ ಮುಖ್ಯವಾದಂಥ ಇದನ್ನೇನ್ರಿ? ಆಕಾಶ ತತ್ವ. ಖಾಲಿ ಜಾಗ ಒಳಗಿತ್ತು ಅಂತಂದ್ರೆ ಇದ್ರ ಒಳಗಿರುವಂಥ ಖಾಲಿ ಜಾಗಕ್ಕೆ ಘಟಾಕಾಶ ಅಂತ, ಇದಕ್ಕೆ ಮಠಾಕಾಶ ಅಂತಾರ, ಹೊರಗಿಂದಕ್ಕೆ ಮಹಾಕಾಶ ಅಂತ. ಸ್ಥಾನ ಭೇದಷ್ಟ. ಘಟಾಕಾಶ, ಮಠಾಕಾಶ, ಮಹಾಕಾಶ. ಆಕಾಶ ಎಲ್ಲೈತಿ ಅಂದ್ರೆ ಮ್ಯಾಲ ತೋರಿಸರ ರಾಂಗ್. ಘಟಾಕಾಶ, ಮಠಾಕಾಶ, ಮಹಾಕಾಶ. ಆಕಾಶ ತತ್ವ ಇದ್ರನ ಭಾಳ ಸಂಕ್ಷಿಪ್ತಾಗಿ ಹೇಳ್ತೀನಿ ನಾನು. ಆಮೇಲೆ ವಾಯು ತತ್ವ. ವಾಯುದಾಗ ಪ್ರಾಣ ಇರ್ತದ, ಚೈತನ್ಯ ಇರ್ತದ, ಇದನ್ನು ಸಿಗ್ತದ ಕಾಸ್ಮಿಕ್. ಇದನ್ನು ಶುದ್ಧವಾದಾಗ ನೀವು ಇದನ್ನು ಬಂದ್ರಿ ಅಂತಂದ್ರೆ ಬರೀ ಪ್ರಾಣ ಇದನ್ನ ಅಷ್ಟ ಅಲ್ಲ, ಅದ್ರಾಗ ಕಾಸ್ಮಿಕ್ ಎನರ್ಜಿನೂ ನಮಗೆ ಸಿಗ್ತಿರ್ತದೆ. ನೀರಿಗೆ ಇದನ್ನು ತಗೊಳ್ಳೋಣ, ಎಷ್ಟು ಆನಂದ ಅನಿಸ್ತದೆ. ಏಕ ಹವಾ ಸೌದವ. ಬೆಳಗಿನ 1 ತಾಸಿನ ಇದನ್ನ ಉಳಿದ 23 ತಾಸಿಗೆ ನಿಮ್ಗೆ ಎನರ್ಜಿ ಸ್ಟೋರೇಜ್. ಜೋ ಸೋಯಾ ಓ ಖೋಯಾ. ಬೆಳಗಿನ ಜಾವದಾಗ ದೌಡೆ ಹೇಳ್ಬೇಕು. 10 ಎದ್ದು ವಾಕಿಂಗ್ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬಂದು ಬಿಟ್ರೆ, ಬ್ರಿಸ್ಟ್ ವಾಕ್, ಸ್ಲೋ ರನ್ ಯಾವ್ದಾರ ಇದನ್ನು ಮಾಡಿ ಬಂದು ಬಿಟ್ರೆ ಏಕ ಹವಾ ಸೌದವ. ಟ್ಯಾಕ್ಸ್ ಇಲ್ಲ ಅದಕ್ಕೆ, ಏನು ಟ್ಯಾಕ್ಸ್ ಫ್ರೀ ಅದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ.
ಇಷ್ಟು ಇದನ್ನ ವಾಯು ವಿಹಾರ ಮಾಡಿರಿ, ಇಷ್ಟು ತುಂಬ್ರಿ ಅಂತ ಏನ್ರಿ ಇದನ್ನು ಮಾಡ್ತಾರೆ ನೋಡ್ರಿ. ವೇರ್ ಸನ್ ನಾಟ್ ಎಂಟರ್ಸ್ ದೇರ್ ಎಂಟರ್ಸ್ ಡಾಕ್ಟರ್ಸ್ ಅಂತ. ಬಾಂಬೆದಾಗ ಅದು ಸೂರ್ಯನ ದರ್ಶನ ಆಗಂಗಿಲ್ಲ. ನಿಮಗೆಲ್ಲ ಬೇಕಾದಷ್ಟು ಬೆಳಗಿನ ಜಾವದ 1 ತಾಸು ಯಾರಿಗಾರೆ ಮೈ ನೋಯಿದ್ರೆ ಅಥವಾ ಯಾವರೇ ಟಿ ವಿ ಇದನ್ನಿದ್ರೆ ನೋಡ್ರಿ, 1 ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಹಚ್ಕೊಂಡು ದುಬ್ಬ ಸೂರ್ಯನ ಮಾಡಿ ಕಡೆ ಮಾಡಿ 1 ತಾಸು ಎಳಿ ಬಿಸಿಲಾಗ ಕೂತ್ರಿ ಅಂದ್ರೆ 7 ರಿಂದ 8 1 ತಾಸು ಮೈ ಮೇಲೆ ಬಿಸಿಲು ಬಿತ್ತು ಅಂತಂದ್ರೆ ಟಿ ಬಿ ವೈರಸ್ ಎಲ್ಲ ಸಾಯ್ತಾವ. ಮೈಯಾಗಿನ ನೋವು ಎಲ್ಲ ಹೊಕ್ಕಾವ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹಾಕದ, ಎಲುಬು ಗಟ್ಟಿ ಹಾಕಾವ, ರಿಕೆಟ್ಸ್ ರೋಗ ಬರಂಗಿಲ್ಲ. ದೊಡ್ಡ ಶಕ್ತಿ ಅದು. ಪವರ್ ಹೌಸ್ಗಳು ಇದ್ದಂಗಿವ. ಪವರ್ ಹೌಸ್ ಗೊತ್ತಿಲ್ರಿ, ಅವೆಲ್ಲ ಶಕ್ತಿ ಇದೆ. ಅದಕ್ಕೆ ಪ್ರಕೃತಿಯಿಂದ ದೂರ ಇದ್ದೀವಿ ಅಂದ್ರೆ ನಾವು ದೌಡ್ ರೋಗಿ ಆಯ್ತು. ಪ್ರಕೃತಿಗೆ ಓರ್ ರಿಟರ್ನ್ ಟು ನೇಚರ್, ಪ್ರಕೃತಿಯ ಮಡಿಲಲ್ಲಿ. ಆಮೇಲೆ 3ನೇದು ಯಾವ್ದ್ರಿ ಅಂದ್ರೆ ವಾಯು ತತ್ವ, ಇದ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ. 4ನೇ ಹಿಂಗ ಪಂಚಭೂತಗಳ ನಮಗ ಸಮತೋಲನ ಇತ್ತು ಅಂತಂದ್ರೆ ನಮಗೆ ರೋಗ ಬರಂಗಿಲ್ಲ. ಈ ಪಂಚಭೂತಗಳು ಒಳಗೊಂದು ಆತ್ಮ ಒಂದು ಇರ್ತದಲ್ಲ, 6 ಯೋಗ್ಯ ಇದ್ರೆ ಆರೋಗ್ಯ. ಅದಕ್ಕೆ ನೋಡ್ರಿ, ಈಗೇನು ಕೂತಿರ್ಲ ಹಿಂಗೆ ಕೂತಿದ್ದೀವಿ, ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ. ಹಿಂಗೆ ಕೂತ್ರಿ ಅಂದ್ರೆ ಮುಪ್ಪ ಬರಂಗಿಲ್ಲ ನಿಮ್ಗೆ. ಅದಕ್ಕೆ ಇಂಥವೆಲ್ಲ ನೋಡ್ರಿ, ಇದಕ್ಕೆ ಕಾಫ್ ಮಸಲ್ ಅಂತಾರೆ. ಕಾಫ್ ಮಸಲ್ ಅಂತಾರೆ. ಇದು ಏನು, ಇದನ್ನು ಇಲ್ಲಿದ ಚರ್ಮ ತೆಗೆದಿತ್ತು ಇದಕ್ಕೆ ಅದು ಹಚ್ತಿರ್ತಾರೆ, ಅಥವಾ ಈ ತೊಡೆಗಿಂದರೆ ತೆಗೆದು ಹಚ್ತಿರ್ತಾರೆ. ಎಲ್ಲರೇ ಆಕ್ಸಿಡೆಂಟ್ ಇದನ್ನ ಆದ್ರೆ ಸೆಕೆಂಡ್ ಹಾರ್ಟ್ ಅಂತಾರೆ. ಇವು ರೆಸ್ಟ್ ಅದು ಅಂದ್ರೆ ಹಿಂಗೆ ಕೂತ್ರಿ ಅಂತಂದ್ರೆ, ಇವು ರೆಸ್ಟ್ ಸಿಕ್ತು ಅಂತಂದ್ರೆ ಹಾರ್ಟ್ಗೆ ತೊಂದರೆ ಆಗಂಗಿಲ್ಲ. ಕೆಲವು ರೋಗದ ಕಾರಣಗಳನ್ನು ಹೇಳ್ತೀವಿ. ಒಂದನೇದ್ದು, ನಾವು ಪ್ರಕೃತಿಯಿಂದ ದೂರವಿದ್ದರೆ, ರಿಟರ್ನ್ ಟು ನೇಚರ್. ಆಮೇಲೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ, ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಇರ್ತದೆ. ಯಾವ್ದಾರ ದೇಶಕ್ಕೆ ಹೋದಿವಿ ಅಂದ್ರೆ ಆ ದೇಶದ ಗಡಿಯಾರದಂಗೆ ನಾವು ಹೊಂದಿಸ್ಕೋತೀವಿ. ಹಂಗೆ ನಮ್ಮ ಸೃಷ್ಟಿ ಜೊತೆಗೆ ನಮ್ಮ ಇದನ್ನು ಹೊಂದಿಸ್ಕೋಬೇಕು. ನಮ್ಮ ಗಡಿಯಾರನು ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್. ಅದಕ್ಕೆ ಅದರಂಗೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳು ನಮ್ಮ ಶರೀರಕ್ಕೆ ದೊರಕದೇ ಇದ್ದರೆ, ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ, ಪೋಷಣವು ಸರಿಯಾಗಿ ಆಗುವುದಿಲ್ಲ. ಪೋಷಣ ಸರಿಯಾಗಿ ಆಗದಿದ್ದರೆ ನಿಷ್ಕಾಸನ ಸರಿಯಾಗಿ ಆಗುವುದಿಲ್ಲ. ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಪೋಷಣೆ ಆಗಲಿಲ್ಲ, ಪಚನ ಆಗಲಿಲ್ಲ, ಪೋಷಣೆ ಆಗಲಿಲ್ಲ ಅಂದ್ರೆ ನಿಷ್ಕಾಸನೂ ಆಗಂಗಿಲ್ಲ. ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ. ಎಷ್ಟು ಹೊತ್ತು ಉಣ್ತೀವೋ ಅಷ್ಟು ಹೊತ್ತು ಹೋಗ್ಬೇಕಂತ. 2 ದಿವಸಕ್ಕೊಮ್ಮೆ ಹೋಗೋರದಾರ, ಚಹಾ ಕುಡ್ದಾಗ ಹೋಗೋರದಾರ, ಬಿಡಿ ಸೇದ್ದಾಗ ಒಬ್ಬೊಬ್ರಿಗೆ ಇದನ್ನು ಬರ್ತಿರ್ತಾರೆ. ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್. ಯಾವ್ದು ನೋಡಿದ ಕೂಡಲೇ ಗ್ರಹಣ ಅನ್ನಿಸ್ತಿರ್ತದ, ಅದು ಒಳಗೂ ಉಳಿತು ಅಂತಂದ್ರೆ. ಎವ್ರಿ ಮ್ಯಾನ್ ಕ್ಯಾರೀಸ್ 2 kg ಆಫ್ ಫಾರಿನ್ ಮ್ಯಾಟರ್ ವಿತ್ ಹಿಸ್ ವೇಟ್ ಅಂತ. ಎಲ್ಲರೂ 2 ಕಿಲೋ ಸಂಡಾಸ್ ಹೊತ್ಕೊಂಡ ತಿರ್ಗಾಡ್ತೀವತ್ತು. ದೊಡ್ಡ ಮಲಾಶಯ ಅಂತಿರ್ತದ ನಮ್ಮಲ್ಲಿ. ದೊಡ್ಡ ಕರಳು ಮಲಾಶಯನ ಅಂತಾರ, ಮಲ ಸಂಗ್ರಹ. ಅದಕ್ಕೆ ನೋಡಿ, ಕ್ಲೀನ್ ಸ್ವಚ್ಛ ಯಾವಾಗ ಹಾಕದ. ನೀವು ಬಿಸ್ಕಿಟ ಬ್ರೆಡ್ ಇವು ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಮೈದಾ ಬೇಸನ್ನು ಇಂಥವು ಉಪ್ಪ ಸಕ್ಕರೆ ಭಾಳ ಕಡಿಮೆ ಉಪಯೋಗ ಮಾಡಿ. ಕಿಡ್ನಿಗೆ ಮತ್ತು ಇದಕ್ಕೆ ಈ ಕ್ರಿಸ್ಟಲ್ ಸಾಲ್ಟ, ಕ್ರಿಸ್ಟಲ್ ಶುಗರ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ. ನೋಡ್ರಿ, ತರಕಾರಿಗಳನ್ನು ಹೋಳ್ರಿ ಅಂದ್ರೆ ಅದು ಕಪ್ಪಾಕದ, ಕಬ್ಬಿಣ ಐತೆ ಅದ್ರಾಗ. ಈ ಸಾಲ್ಟ್, ಈ ಮಿನರಲ್ಗಳು ನಮ್ಮ ಅವಶ್ಯಕತೆ.
ಅವೆಲ್ಲ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತಾರ, ಅವು ಮಿನರಲ್ಸ್, ಆರ್ಗ್ಯಾನಿಕ್ ಮಿನರಲ್ಸ್, ಅವು ನೀರಿನಾಗ ಕರಗ್ತಾವ. ಇದು 1 ತೊಲಿ ನೀವು ಉಪ್ಪು ಹೊರಗೆ ತೆಗಿಬೇಕಾದ್ರೆ 5 ಲೀಟರ್ ನೀರು ಕುಡಿಬೇಕು. ಕಿಡ್ನಿ ಎಷ್ಟು ಕೆಲಸ ಮಾಡಬೇಕು ಪಾಪ, ಅದು ದೌಡ್ ಭಾಳ ನೋಡ್ರಿ. ಬಿ ಪಿ ಇತ್ತಂದ್ರೆ, ಕಿಡ್ನಿ ಸಮಸ್ಯೆ ಇತ್ತಂದ್ರೆ 1 ಲೀಟರ್ ನೀರು ಕುಡಿಬೇಕಂತ ಹೇಳಿಬಿಡ್ತಾರೆ ಡಾಕ್ಟ್ರು. ಮೊದಲ ಅದನ್ನೆಲ್ಲ ಹೇಳಿಬಿಟ್ರೆ ಉಪ್ಪು ತಿನ್ಬೇಡ್ರಿ, ಕಮ್ಮಿ ತಿನ್ರಿ ಅಂತೆಲ್ಲ ಅದನ್ನ ಹೇಳಿಬಿಟ್ರೆ ಮತ್ತೆ ಯಾಕೆ ಕಿಡ್ನಿ ಹಾಕಿತ್ತು ಅಂದೀವು. ನಮ್ಮ ದವಾಖಾನೆ ಹೆಂಗೆ ನಡಿಬೇಕ್ರಿ, ಆರೋಗ್ಯದ ಇದನ್ನ ನಿಯಮಗಳನ್ನೆಲ್ಲ ಕಲಿಸ್ರಿ ಅಂತಂದ್ರೆ ಅಲ್ಲಿ ಒಬ್ರು ದೊಡ್ಡ ಡಾಕ್ಟರ್ ಅಂದ್ರೆ ನಮ್ಮ ದವಾಖಾನೆ ಹೆಂಗೆ ನಡಿಬೇಕ್ರಿ ಆಯ್ತು ಬಾಗಿಲ ಹಾಕ್ಬೇಕಾಗ್ತೈತಿ. ಡಾಕ್ಟರ್ದ ಪವಿತ್ರ ಕರ್ತವ್ಯ ಏನಂದ್ರೆ ಆರೋಗ್ಯದ ಜ್ಞಾನ ಕೊಡೋದು. ಅದಕ್ಕೆ ನೋಡ್ರಿ, ನಾವು ಪ್ರಕೃತಿಯಿಂದ ದೂರಿದ್ರೆ, ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ರ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳನ್ನು ಇದೆಲ್ಲ ಹೇಳಿಲ್ಲ, ಆಕಾಶ ಇದನ್ನ ಎಲ್ಲ ನಮ್ಮ ಶರೀರಕ್ಕೆ ದೊರಕದೆ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ. ಪೋಷಣೆ ಆಗಲಿಲ್ಲ ಅಂದರೆ ನಿಷ್ಕಾಸನ ಅಂದರೆ ಎಲ್ಲನೂ ಸರಿಯಾಗಿ, ಸ್ವಚ್ಛತೆಯನ್ನು ಸರಿಯಾಗಿ ಆಗಂಗಿಲ್ಲ. ನಿಷ್ಕಾಸನದಲ್ಲಿ ಕಾರ್ಯದಲ್ಲಿ ಅಡೆತಡೆಯಾಗಿ ಶರೀರದಲ್ಲಿ ಹೊಲಸು ವಿಷ ಸಂಗ್ರಹವಾಗುತ್ತಾ ನಡೆಯುತ್ತದೆ. ಅತಿಯಾದರೆ ಆಪತ್ತು ಖಂಡಿತ. ಹೆಚ್ಚು ಟಾಕ್ಸಿನ್ ಒಳಗಿದನ್ನ ಆಯಿತು ಅಂತಂದ್ರೆ ಈ ಗಂಡಾಂತರದಿಂದ ನಮ್ಮ ಶರೀರದಲ್ಲಿರುವ ಪ್ರಾಣಶಕ್ತಿಯು ಶರೀರದಲ್ಲಿಯ ಕೂಡಿದ ವಿಷವನ್ನು ಎಲ್ಲಿಂದ ಎಲ್ಲಿಗೆ ಸಾಧ್ಯವೋ, ಎಲ್ಲೆಲ್ಲಿ ವೀಕ್ ಇರ್ತದ ಅಲ್ಲೆಲ್ಲಿ, ಎಲ್ಲಿ ದಾರಿ ಸಿಗ್ತದ ಅಲ್ಲಿ ಸಾಧ್ಯವೋ ಯಾವ ದ್ವಾರದಿಂದ ಕುರ ವಾಂತಿ ಬೇದಿಗಳ ಮೂಲಕ ಹೊರಹಾಕಿ ಮರಣದಂತಹ ದೊಡ್ಡ ಗಂಡಾಂತರದಿಂದ ದೇಹವನ್ನು ರಕ್ಷಿಸುತ್ತದೆ. ಅಂಥ ರೋಗಗಳು ಬಂದಾಗ ಗಾಬರಿ ಆಗಬಾರ್ದು ನಾವು. ಕಾಮ್ ಚಾಲು ರಸ್ತಾ ಬಂದ್ ಗೊತ್ತಾತನ್ರಿ. ಡೇಂಜರ್ ಬೋರ್ಡ್ ಹಾಕಿರ್ತಾರೆ ಗೊತ್ತೇನು. ಕೆಮ್ಮ ಬತ್ತು ಅಂತಂದ್ರೆ ನಾಯಿ ಬೊಗಳಿದಂಗ ಅದು, ತುಡುಗರು ಒಕ್ಕಾರ ಒಳಗ ಅಂಥೇಳಿ ಹೇಳಿದಂಗ. ಸ್ವಲ್ಪ ನೀವು ಬರೀ ಜ್ಯೂಸ ಇದನ್ನ ನೀರು ಅಷ್ಟೇ ಕೊಟ್ಟು ಇದನ್ನ ಮಾಡಿರಿ ಅಂದ್ರೆ ಕೆಮ್ಮು 1 ದಿನದಾಗ ಕಡಿಮೆ ಆಗ್ತದ. ಉಪವಾಸ ಮಾಡಿ ಎನಿಮಾ ತಗೊಂಡ್ಬಿಟ್ರೆ ರೋಗದ ನಡನ ಮುರಿತೈತಿ, ರೋಗಿದಲ್ಲ. ಅದಕ್ಕೆ ಉಪವಾಸ, ರೋಗ ಬತ್ತು ಉಪವಾಸ. ಉಪವಾಸ ಜೀವನ ರಕ್ಷಾ. ಅದು ವೈಜ್ಞಾನಿಕ ಉಪವಾಸ ಆಗ್ಬೇಕು, ವೈಜ್ಞಾನಿಕ. ಅದಕ್ಕೆ ಈ ಸಣ್ಣ ಸಣ್ಣ ತೀವ್ರ ರೋಗಗಳನ್ನು ಔಷಧಿ ಸೇವಿಸುವುದರಿಂದ ಹತ್ತಿಕ್ಕುವ ಮೂಲಕ ರೋಗಗಳ ಮೂಲ ಕಾರಣವಾದ ಸಂಗ್ರಹಿತ ಹೊಲಸನ್ನು ಹೊರಹಾಕದೆ ಉಳಿಯುವುದರಿಂದ ಶರೀರ ಶುದ್ಧ ಮಾಡುವ ಎಲ್ಲ ಪ್ರಯತ್ನಗಳು ಕಾಲಾಂತರದಲ್ಲಿ ವಿಫಲವಾಗುತ್ತವೆ. ಔಷಧಿ ಸೇವನೆಯಿಂದ ಸ್ವಲ್ಪ ಸಮಯದವರೆಗೆ ಆರಾಮವಾಗಿರುತ್ತೇವೆ, ಕ್ಷಣಿಕ. ಆದರೆ ಹೀಗೆ ಔಷಧಿಗಳ ಸೇವನೆಯಿಂದ ಹತ್ತಿಕ್ಕಲ್ಪಟ್ಟ ಮಲ ಹಾಗೂ ಅಶುದ್ಧಿಗಳ ಸಂಗ್ರಹಿತ ಸಮೂಹ ಅಸ್ಥಾಯಿ ರೂಪದಿಂದ ಹತ್ತಿಕ್ಕಲ್ಪಟ್ಟು ಜೀರ್ಣ ರೋಗಗಳಾಗಿ, ಜೀರ್ಣ ರೋಗಗಳಂದ್ರೆ ಕೆಮ್ಮು ಹೋಗಿ ಅಸ್ತಮಾ ಆಗೋದಕ್ಕೆ, ಅಸ್ತಮಾಕ್ಕೆ ಜೀರ್ಣ ಅಂತ, ಕ್ರಾನಿಕ್ ಡಿಸೀಸ್ ಅಂತ ರೋಗಗಳಾಗಿ ಜೀವನವಿಡೀ ತೊಂದರೆ ಕೊಡುತ್ತಿರ್ತವೆ. ಮಗ್ಗಲು ಮುಳ್ಳಿದ್ದಂಗ ಈ ಜೀರ್ಣ ರೋಗಗಳನ್ನು ಔಷಧಿ ಯೂತರ್ನ ಯಾವ ಅಸ್ತಮಾ ಯೂತರ್ನಾಗ ಜೀರ್ಣ ರೋಗಗಳನ್ನು ಔಷಧಿಯಿಂದ ಹತ್ತಿಕ್ಕೋದ್ರಿಂದ ಮಾರಣಾಂತಿಕ ರೋಗಗಳಾಗಿ ಡ್ರೆಡ್ಲಿ ಡಿಸೀಸ್, ಕ್ಯಾನ್ಸರ್ ಎಲ್ಲ ಚಾಲು ಆಗ್ತವೆ. ಡ್ರೆಡ್ಲಿ ಡಿಸೀಸ್ ಅಂತ ಮನುಷ್ಯನ ಮೃತ್ಯುವಿಗೂ ಕಾರಣವಾಗುತ್ತೆ. ಅದಕ್ಕೆ ಅಂದರೆ ನೆಗಡಿಯನ್ನು ಹತ್ತಿಕ್ಕುವುದರಿಂದ ಸೈನಸ್ ನಿಮೋನಿಯಾ, ನೆಗಡಿ ಬಂದಾಗ ಔಷಧ ತಗೊಂಡ್ರಿ ಅಂದ್ರೆ ನಿಮೋನಿಯಾ. ನೋಡ್ರಿ, ಒಂದು ಜೋಕ್ ಬರ್ತದ, ವರ್ಷದಾಗ ನನಗೆ 2 ಸಲ ನೆಗಡಿ ಬರ್ತದ ಬತ್ತಂದ್ರೆ 6 ತಿಂಗಳು ಇರ್ತದ ಅಂತ. ಔಷಧ ತಗೊಂಡ್ರೆ 1 ವಾರ ಇರ್ತದಂತ, ಔಷಧ ತಗೊಳಿಕ್ಕಂದ್ರೆ 7 ದಿವಸ ಇರ್ತದೆ. ಅಂದ್ರೆ ನೋಡ್ರಿ, ಔಷಧದಿಂದ ರೋಗ ಗುಣ ಆಗಂಗಿಲ್ಲ, ಬರೀ ಸಿಂಪ್ಟಮ್ಸ್ ಅಷ್ಟೇ. ನೆಗಡಿಯನ್ನು ಹತ್ತಿಕ್ಕೋದ್ರಿಂದ ಸೈನಸ್ ನಿಮೋನಿಯಾ, ಅದರಂತೆ ಕೆಮ್ಮು ಹತ್ತಿಕ್ಕೋದರಿಂದ ದಮ್ಮು, ಹೊಟ್ಟೆಯ ಎಲ್ಲ ರೋಗಗಳು, ಜ್ವರ ಹತ್ತಿಕ್ಕೋದರಿಂದ ಸಂಧಿ ನೋವು ಇಲ್ಲವೇ ಹೈ BP,
ಇತ್ಯಾದಿ ರೋಗಗಳಾಗಿ ಪರಿವರ್ತಿತಗೊಳ್ಳುತ್ತವೆ. ನೋಡ್ರಿ, ಅಕ್ಯೂಟ್ ಡಿಸೀಸ್ ಎಲ್ಲ ನಾವು ಔಷಧ ತಗೊಂಡು ಅಲ್ಲೇ ಇಟ್ಟು ಬಿಟ್ಟಿವಿ ಅಂದರೆ ನೆಗಡಿ ಆಗಿರ್ತದೆ. ಆಹಾರ ಹೆಚ್ಚು ಉಂಡಿದೀಪ ಅಥವಾ ಹೆಂಗರೆ ಕಫ ಆಗೈತಿ, ಅದನ್ನು ಹೊರಗೆ ಹಾಕ್ಲಾತೇನಿ, ಸ್ವಲ್ಪ ತಡ್ಕೋ ಅಂತದ ಶರೀರ. ಆವಾಗ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕ್ಷೀಣವಾಗುತ್ತದೆ. ಹೊಲಸು ಹೆಚ್ಚು ಸಂಗ್ರಹ ಆಯಿತು ಅಂದ್ರೆ ಅಶಕ್ತಿ ಉಂಟಾಗಿ ಶರೀರದಲ್ಲಿ ವಿಷ ಸಂಗ್ರಹವಾಗಿ ಅದನ್ನು ಹೊರಹಾಕಲು ದೇಹ ಅಸಮರ್ಥವಾಗುತ್ತದೆ. ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳು ದೇಹವನ್ನು ಆಶ್ರಯಿಸುತ್ತವೆ. ದೇ ಆರ್ ದ ಫ್ರೆಂಡ್ಸ್, ನಾಟ್ ದ ಫೋಸ್. ರೋಗಗಳ ಏನು ಬಂದಿರ್ತಾವ, ಕೆಮ್ಮ, ನೆಗಡಿ, ಜ್ವರ, ಡಿಸೆಂಟ್ರಿ, ಇವು ನಮ್ಮ ಫ್ರೆಂಡ್, ನಮ್ಮ ಮಿತ್ರರು. ನಮ್ಮ ಶರೀರ ಹೊಲಸು ಸ್ವಚ್ಛ ಮಾಡಿ ನಮ್ಮನ್ನು ಆರೋಗ್ಯವಾಗಿ ಇಡ್ಲಾಕ್ ಬಂದಿರ್ತಾವೆ. ಅವತ್ತನ್ನ ಔಷಧ, ಗುಳಿಗೆ, ಇಂಜೆಕ್ಷನ್ ತೊಗೊಂಡು ನಾವು ಮತ್ತೆ ಹತ್ತಿಕ್ಕೆ ಇಟ್ಟಿವಿ ಅಂದ್ರೆ ಮುಂದೆ ದೊಡ್ಡ ದೊಡ್ಡ ರೋಗ ಆಕಾವು. ಅದಕ್ಕೆ ನೋಡ್ರಿ, ಆಲ್ ದ ಸೋ ಕಾಲ್ಡ್ ನೋಡ್ರಿ, ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳು ದೇಹವನ್ನು ಆಶ್ರಯಿಸುತ್ತವೆ ಮತ್ತು ಶರೀರವನ್ನು ಶುದ್ಧಿಗೊಳಿಸುತ್ತವೆ. ಆಲ್ ದ ಸೋ ಕಾಲ್ಡ್ ಅಕ್ಯೂಟ್ ಡಿಸೀಸಸ್ ಆರ್ ನಥಿಂಗ್ ಬಟ್ ದ ಹೀಲಿಂಗ್ ಅಂಡ್ ಕ್ಲೀನಿಂಗ್ ಪ್ರೊಸೆಸಸ್ by the nature. Nature heals, doctor physician takes fees. ಪ್ರಕೃತಿ ಶರೀರ ಗುಣ ಮಾಡ್ತದಂತ ಡಾಕ್ಟರ್ ಫೀ ತಗೋತಾರ. ನೋಡ್ರಿ, ಶುಗರ್ ಇದ್ರೆ ನಿಮಗೆ ಇದನ್ನು ಮಾಡಂಗಿಲ್ಲ, ಅವರು ಆಪ್ರೇಷನ್ ಮಾಡಂಗಿಲ್ಲ, ಅದನ್ನು ಕಂಟ್ರೋಲಿಗೆ ತರ್ತಾರೆ, ಆಮೇಲೆ ಮಾಡ್ತಾರೆ. BP ಇವು ಎಲ್ಲ ಅಂದ್ರೆ ಬಾಡಿ ಹೀಲ್ಸ್, ನಾಟ್ ದ ಫಿಸಿಷಿಯನ್. ಅದಕ್ಕೆ ನೋಡ್ರಿ, ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಕ್ರಿಯೆಯಾಗಿದೆ. ನೋಡ್ರಿ, ರೋಗಗಳನ್ನು ಶುದ್ಧಿ, ರಿಪೇರಿ ಏನು ಮಾಡ್ತದೆ ಅಂದರೆ ಇದರ ಅರ್ಥ ಎಲ್ಲ ತೀವ್ರ ರೋಗಗಳು ಶರೀರದ ಶುದ್ಧಿ, ರಿಪೇರಿ ಹಾಗೂ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಪ್ರಕ್ರಿಯೆಯಾಗಿದೆ ರೋಗಗಳು. ಇನ್ನು ದೇಹದಲ್ಲಿ ಸಂಗ್ರಹವಾಗುವ ಹೊಲಸು ಮತ್ತು ವಿಷಗಳಿಗೆ ಕಾರಣವೆಂದರೆ ತಪ್ಪು ಆಹಾರ ವಿಹಾರ, ತಪ್ಪು ಆಚಾರ ವಿಚಾರ, ಅಸಾತ್ವಿಕತೆಯಿಂದ ಕೂಡಿದ ಜೀವನ. ಆದ್ದರಿಂದ ಪ್ರಕೃತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.